ಅವ್ವ ಆಯ್ತಿಲ್ಲ. ಈ ಮನೆ ಕೆಲಸ ಎಲ್ಲ ಮಾಡಿ 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 ತಲೆ ಎಲ್ಲ ಗಿರ 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 ಅಂತ ತಿರುಗ್ತಾಯ್ತಲ್ಲ. ಈ ಬೈಯಿನ ಮದುವೆ ಮಾಡ್ಕೊಂಡಂಗೆ ನಾನು ಓದಂಗೆ ಇಷ್ಟು ಮನೆಗೆ ಮನೆ ಕ್ಯಾಮೆ ಮಾಡೋಕೆ ಒಬ್ಬರಿಲ್ಲ ಅಂತ ಹೇಳಿದ್ರೆ ಯಪ್ಪ ನನ್ನ ಕೈಲಿ ಆಗಕ್ಕಿಲ್ಲ. ನನ್ನ ಕೈಲಿ ಕ್ಯಾಮೆ ಮಾಡೋಕ್ಕಂತೂ ಆಗಕ್ಕಿಲ್ಲ. ತಲೆ ಎಲ್ಲ ಗಿರ್ರ ಗಿರ್ರ ಅಂತ ಸುತ್ತೈತೆ. ಅಯ್ಯೋ ದೇವ್ರೆ. ಮೊಮ್ಮಗಳೇ, ಯವ್ವ ಮೊಮ್ಮಗಳೇ, ಯವ್ವ ಊರಿಗೆ ಬಿಟ್ಬಿಡಿ, ನನ್ನ ಹೊಂಟೋಯ್ತೀನಿ. ಈ ಮನೆನೂ ಸಾಕು, ಈ ಮನೆ ಸವಾಸನೂ ಸಾಕು. ಯಪ್ಪ ಯಾರಾಗ ಬೇಕು, ನನಗೆ ಬಿಟ್ಬಿಟ್ಟು ಬಂದುಬಿಟ್ರೆ ಸಾಕಪ್ಪ ಊರಿಗೆ. ಸವಾಸನೂ ಬೇಡ, ಏನು ಬೇಡ. ಮನೆ ಕ್ಯಾಮೆ ಮಾಡಿ 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 ಜನ್ಮಕ್ಕೆ ಸಾಕಾಗೋಯ್ತು ನನಗಂತೂ. ಈ ಬಾಳಿ ಏನಕ್ಕೆ ಬಾಳ್ಬೇಕು ನಾನಂತೂ. ಅಯ್ಯೋ ದೇವ್ರೆ. ಮೊಮ್ಮಗಳೇ, ಮೊಮ್ಮಗಳೇ, ಅಜಯ್ ಅಜಯ್, ಯಾಕೆ ಹಿಂಗೆ ಸುಸ್ತಾಗಿ ಕುಂತೀಯ? ಏನಾಯ್ತು ನಿನಗೆ? ಇದ್ರೊಳಗೆ ಮ್ಯಾಲೆ ಕುಂತ್ಕ, ಇದು ಯಾಕೆ ಕೆಳಗಡೆ ಕುಂತ್ಕೊಂಡಿದ್ಯಲ್ಲ? ಯವ್ವ ಆಯ್ತಿಲ್ವೇ? ಆಯ್ತಿಲ್ಲ, ನನಗಂತೂ ಆಯ್ತಿಲ್ಲ ಕಣವ. ನನಗಂತೂ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ, ಸುಸ್ತಾಯ್ತೈತೆ, ಕಣ್ಣೆಲ್ಲ ಗಿರ 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 ಅಂತೈತೆ. ಈ ಮನೆ ಕ್ಯಾಮಿಯ ಮಾಡಿ 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 ನನಗಂತೂ ಜನ್ಮಕ್ಕೆ ಸಾಕಾಗೋಯ್ತು. ಜನ್ಮಕ್ಕೆ ಹೋಗತ್ತಾಗೆ ಯಾರಿದ್ದರಿ ಮನೆಯಾಗೆ. ನಮ್ಮ ಒಳ್ಳಿ ಮನೆ ಎಷ್ಟೋ ಆಸೆ ಆಗಿತ್ತು. ಏನೋ ಅರ್ಧಂಬರ್ಧ ಕ್ಯಾಮೆ ಮಾಡ್ಕೊಂಡು ಓಡಾಡ್ಕೊಂಡನ ಇತ್ತ ಇದ್ದೆ. ಈ ಬಾಳಿ ಯಾರೋಗ್ಬೇಕು? ನೀನೇ ಹೇಳು. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನನ್ನಂತೂ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಡು ನಮ್ಮ ಮನೆಯಾಗೆ. ಹೋಗ್ಬಿಟ್ಟು ಅಲ್ಲೇ ನೆಮ್ಮದಿಗಿದ್ಬಿಡ್ತೀನಿ ಅತ್ತಾಗೆ. ಅಲ್ಲ ಕಣಜಿ, ಈ ದಿನ ಜೊತೆಗಿದ್ಬಿಟ್ಟು ಇವಾಗ ಹೋಯ್ತೀನಿ ಅಂತಂದ್ರೆ ಹೆಂಗೆ ಹೇಳು? ಮದುವೆ ಆಗಂಟನ ಇರು. ಇಷ್ಟಾರ ಮನೆಯಾಗೆ ಅದೇ ಕೆಲಸದರಿಲ್ಲ ಅಷ್ಟೇನಿಯ. ಕೆಲಸದರೆಲ್ಲ ಕೈ ಕೊಟ್ಬಿಟ್ಟವ್ರೆ. ಕೆಲಸದರು ಸುಮ್ಕಿರು ಬರ್ತಾರಲ್ಲ, ಆವಾಗ ನಾವು ನೆಮ್ಮದಿಯಾಗಿರ್ತೀವಿ. ನೀನೇನು ಯೋಚನೆ ಮಾಡಬೇಡ. ನಾನು ಹೇಳಿದ್ದೀನಿ ಅವ್ನಿಗೆ ಆಗಲೇ ನೀ ಹುಡುಕಕ್ಕೆ ಅಂತ ಹೇಳ್ಬಿಟ್ಟು ಹೋಗೋನಂತೆ. ಹುಡುಕಬಿಟ್ಟು ಬರ್ತಾನೆ, ಸುಮ್ಕಿರು. ನೀನೇನು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡೋಕೆ ಹೋಗ್ಬೇಡ. ಎದಳು, ಎದ್ಮೆ ಹಾಕುಂತ ಕೈ ಎದಳು. ಯಾಕೆ ಹಿಂಗೆ ಸುಸ್ತಾಗಿ ಬಿದ್ದೋಗಿಯೇ? ಬಾ, ಊರಾಗೆ ಕಲ್ಯಾಣೋತ್ಸವನಂತೆ. ಫೋನ್ ಹಾಕಿದ್ಲು ನಿಮ್ಮವ್ವ, ಬಾ ಕಲ್ಯಾಣೋತ್ಸವಕ್ಕೆ ಅಂತ ಹೇಳ್ಬಿಟ್ಟು. ಏನು ಹೋಗ್ಲಿಲ್ಲ ಅಂದರೆ ಮುರ್ವದಿದ್ದದ ನೋಡಿ. ಹೋಗ್ಬಿಟ್ಟು ಕಲ್ಯಾಣೋತ್ಸವನ ಮುಗಿಸ್ಕೊಬಿಟ್ಟು ಬರನಿ. ಆಗಲೇ ಶುರುವಾಗೈತಂತೆ. ನಮ್ಮೂರಾಗೆ ಏನು ತಪ್ಪು ಮಾಡಿದ್ವಿ ನಾವು? ತಪ್ಪಿಸ್ಕೊಬಿಟ್ಟಿದ್ದೀವಿ ಹೇಳು. ನಾವು ಏನು ತಪ್ಪು ಮಾಡಿದ್ದೀವಿ ನೋಡಿ? ನಿಂಗೆ ಗಂಡಂಗೆ ಡೈವರ್ಸು ಕೊಟ್ಟಿದ್ದಾಯ್ತು, ಎಲ್ಲ ಕೊಟ್ಟಿದ್ದಾಯ್ತು. ಇನ್ನೇನು ಬಾಕಿ ಐತೆ ನೋಡಿ? ಬಾಯಿ ಮುಚ್ಕೊಂಡು ಹೋಗಿ ದೇವ್ರ ಕಾರ್ಯ ಮುಗಿಸ್ಕೊಂಡು ಬರನಿ. ಅಯ್ಯೋ, ಇದೇ ಬಟ್ಟೆಗೆ ನೀವು ಹೋಗ್ಬಿಟ್ರೆ ಹೆಂಗೋದ್ಲು ಹಂಗೆ ಬಂದ್ಲು ಅನ್ಕೊಳಕ್ಕಿಲ್ವಾ? ಇರು, ನಾನು ಬೇರೆ ಬಟ್ಟೆನ ಹಾಕಬಿಟ್ಟು ಬರ್ತೀನಿ. ನೀನು ರೆಡಿಯಾಗು, ಹೋಗ್ಬಿಟ್ಟು ಬಂದ್ಬಿಡನಿ. ಇನ್ನೇನಂತೆ. ಆದರೆ ಸ್ಟ್ಯಾಂಡರ್ಡಾಗಿ ಹೋಗ್ಬೇಕು ಕಣಮೋ. ಇಲ್ಲ ಅಂತ ಹೇಳಿದ್ರೆ ಜಿ ಮಾನ ಮರುವದಿ ಎಲ್ಲ ಹೊಂಟೋಗ್ಬಿಡ್ತದೆ. ತಿರ್ಬೋಕಿ ಸ್ಟ್ಯಾಂಡರ್ಡ್? ನೀನು ತಿರ್ಬೋಕಿ ಸ್ಟ್ಯಾಂಡರ್ಡ್ಗೆ ಇಷ್ಟು ಬೆಂಕಿ ಯಾಕ? ಯಾವ ತಿರ್ಬೋಕಿ ಸ್ಟ್ಯಾಂಡರ್ಡ್ ಹೇಳು? ನೋಡು ಹೆಂಗಿದೀವಿ ಮಾಡಿ 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 ಕ್ಯಾಮೆಯ. ನನ್ನ ಮಗಂಗೆ ಮೊದಲು ಮೆಟ್ಗಿರ್ ತಗೊಂಡು ಹಾಕ್ಬೇಕು. ಯಾರನ್ನ ಕೆಲಸದವ್ರು ಮಾಡ್ಗಕ್ಕೆ ಕೇಳು ಮನೆಗೆ. ನಾವೇ ಮಾಡಿ 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 ಸುಸ್ತಾಗೋಗ್ಬಿಟ್ಟಿದ್ದೀವಿ. ಸರಿ ಮಾತಾಡ್ತೀನಿ, ಸುಮ್ಕಿರಜ್ಜಿ. ಕೆಲಸದವ್ರು ಸಿಕ್ತಿಲ್ವಂತೆ ಕಣಜ್ಜಿ. ಸಿಕ್ಕಿದ್ರೆ ಅವ್ನು ತಾನೇನೇನಿಯಾ? ಇನ್ನೇನು ಇದು ಮಾಡೋಕ್ಕಿರ್ಲಿಲ್ವಾ ಹೇಳು? ನೀನೇನೇನಿಯಾ ಕೆಲಸದವ್ರು ನಿಕ್ಕಕ್ಕಿತ್ತಿರ್ಲಿಲ್ವಾ? ನೀನು ಸುಮ್ಮನೆ ಎದ್ನೇಳು, ರೆಡಿಯಾಗು. ಊರಿಗೆ ಹೋಗ್ಬಿಟ್ಟು ನಾವು ಬಿಲ್ಡಪ್ ತಗೊಬಿಟ್ಟೆ ಬರನಿ. ಸರಿ ಆಯ್ತು ಹೇಳು. ಅಯ್ಯೋ ಇವಳ ಈ ಮನೆಯಲ್ಲಿ ಒಡವೆಯಲ್ಲಿ ಇಕ್ಕದಳು. ಎಲ್ಲೋ ವಾಲ್ಡ್ರ ಬಗ್ಗೆಲ್ಲ ಮಾಡೋಗ್ಬಿಟ್ಟವಳು. ಏನು ಕಥೆಯೋ? ನಾನು ಕೇಳಬೇಕಿತ್ತಲ್ಲ ಇವಳನ್ನ. ಕೇಳ್ಬಿಟ್ಟು ಎತ್ಕೊಂಡು ಹೊಂಟೋಗ್ಬಿಡ್ಬೇಕು. ಹೊಸಿ ಮಾರ್ಕೊಂಡು ಹೊಸಿ ಸಾಲ ಪಾಲನ ತೀರ್ಸನ. ಆಮೇಕಿಂದ ಇವಳು ಮದುವೆ ಮಾಡ್ಕೊಳ್ಳೋದು ಅದು ಇದು ಅಂತ ಏನೋ ಒಂದು ಹೇಳಿದ್ರೆ ಆಯಿತು. ತೇಜ, ತೇಜ ಹೇಳಿ ಏನು ಅಂತ? ಅಲ್ಲ, ಮದುವೆ ಮಾಡ್ಕೊತೀನಿ ಅದು ಇದು ಅಂತ ಹೇಳ್ಬಿಟ್ಟು ಅವತ್ತಿಂದ ಹೇಳ್ತಾನೆ ಇದೆಯಾ. ಮದುವೆನೂ ಮಾಡ್ಕೊತಾ ಇಲ್ಲ, ಏನು ಮಾಡ್ತಾ ಇಲ್ಲ ನೀನು. ನನಗಂತೂ ಶಾನೆ ಬೇಜಾರೈತೈತೆ. ನೋಡು, ನಮ್ಮನ್ನು ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ, ಒಂದು ಹೊಸ ಬಟ್ಟೆ ಕೊಡಿಸ್ತಿಲ್ಲ. ಊರಾಗ ಕಲ್ಯಾಣೋತ್ಸವ ಮಾಡ್ತಾವ್ರೆ. ಊರಿಗೆ ಬೇರೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದರೆ ಮುರ್ವದಿರ್ತದ. ಸ್ವಂತ ಊರಿಗೆ ನೀವು ಬಂದಿಲ್ವಲ್ಲ ಇವು ಅಂತ ಅನ್ಕೊಳಕ್ಕಿಲ್ವಾ? ಊರಿಗೆ ಬೇರೆ ಹೋಗ್ಬೇಕು. ನೋಡು, ಈಗಲೇ ಹೇಳ್ತಾ ಇವನಿ. ಮದುವೆ ಮಾಡ್ಕೊತ್ಯಾ ಇಲ್ಲ ಹೊಂಟೋಗ್ಬಿಡ್ಲ ಹೇಳು ನೀನು. ಹೊಸಿ ನೆಟ್ಗನ ಹೇಳು. ನೀನು ಮೊದಲೇ ಏನು ಹೇಳ್ತಿಲ್ಲ. ಬಂಗಾರಿ ಚಿನ್ನ, ಇಷ್ಟು ದೊಡ್ಡ ಮನೆಗೆ ನೀನೇ ಕಂಡ್ಲೆ ರಾಣಿ, ಮಹಾರಾಣಿ. ನೀನು ರಾಣಿ ಆಗಿರ್ಬೇಕಾರೆ ಇನ್ನೇನ್ಲೇ ಬೇಕು ನಿನಗೆ? ತಾಳಿ ತಾನೇ ಕಟ್ಟಬೇಕು. ನೋಡಿ, ರಿಜಿಸ್ಟ್ರ್ ಆಫೀಸಾಗ ನೀನು ಕರ್ಕೊಂಡೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಮದುವೆ ಮಾಡ್ಕೊಬಿಡ್ತೀನಿ. ನೋಡಿ, ನಾನು ರಿಜಿಸ್ಟ್ರ್ ಆಫೀಸಾಗ ಆಗಲೇ ಎಲ್ಲ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ನೋಡು, ಮುಂದಿನ ವಾರನೇ ನಮ್ಮಿಬ್ರು ಮದುವೆನೂ. ಇಲ್ಲ ನಿಂಗೆ ಅರ್ಜೆಂಟು ಅಂದರೆ ಹೇಳು. ಇಲ್ಲಿ ನಿಂತು ಜಾಗದಾಗ ನಿಂಗೆ ತಾಳಿ ಕೊಟ್ಬಿಡ್ತೀನಿ. ನೋಡು ಚಿನ್ನ, ನೀನು ಬಿಟ್ಬಿಟ್ಟು ನನಗೆ ನನ್ನ ಬೇರೆ ಏನನ್ನ ಐತೆ ಹೇಳು. ನಿನಗೋಸ್ಕರ ಅಂತ ಇಷ್ಟು ದೊಡ್ಡ ಮನೆ ಕರ್ಕೊಂಡು ಬಂದು ಮಾಡಿದ್ರು ನಿನಗೆ ನನ್ನ ಮೇಲೆ ಡೌಟ್ ಪಡ್ತೀಯಲ್ಲ? ನಿಜ ಹೇಳ್ತಾ ಇದೆಯಾ ನೀನು? ನಿಜನಾ? ಮತ್ತೆ ನಿಜನೇ ಹೇಳ್ತಾ ಇರೋದು ನಾನು. ನಿಜ ಹೇಳ್ದೆ ಇನ್ನೇನು ಹೇಳಿ? ಸರಿ, ನಿನ್ನ ರೂಮ್ ಎಲ್ಲೇಳು? ನಿನ್ನ ರೂಮು ಬ್ಯಾಗಿಗೂ ಬಟ್ಟೆ ಎಲ್ಲ ಮುಡಿಸ್ಕೊತಾ ಇದೆಯಾ? ಮ್ಯಾಲೇನೆ ಎಲ್ಲ ಮುಡಿಸ್ಕೊತಾ ಇದ್ದೆ. ನೀವು ಸುಮ್ಮನೆ ರಾಣಿ ಥರ ಕುಂತ್ಕೋಬೇಕು ನೀನು. ನಾನು ಹೋಗ್ಬಿಟ್ಟು ಎಲ್ಲ ಮುಡಿಸ್ಕೊಬಿಟ್ಟು ತಂದು ಕೊಡ್ತೀನಿ. ನೀನು ರಾಣಿ ಮಹಾರಾಣಿ ಥರನೇ ಕುಂತ್ಕೊಂಡಿರು. ಹೋಗ್ಬಿಟ್ಟು ಬರ್ತೀನಿ ಒಂದು ನಿಮಿಷ. ಬ್ಯಾಡ ಬಿಡಿ, ನೀವ್ಯಾಕೆ ಸುಮ್ಕೇನಿ ಶ್ರಮ ವಹಿಸ್ಕೊತೀರಾ? ಸುಮ್ಕಿರಿ, ನಾನು ಹೋಗಿ ಜೋಡಿಸ್ಕೊತೀನಿ. ನೀವು ಬನ್ನಿ, ಕಲ್ಯಾಣೋತ್ಸವಕ್ಕೆ ಹೋಗೋಣ. ಅಯ್ಯೋ, ನಾನು ಬಂದರೆ ಮುರುವದಿರ್ತದ. ಒಳ್ಳಿನಾಗೆಲ್ಲ ಹೆಂಗೆಂಗೋ ಮಾತಾಡ್ಬಿಡ್ತಾರೆ ನನ್ನ ಬಗ್ಗೆ. ಹಂಗೂ ಹಿಂಗೂ ಮದುವೆ ಆಗಿರೋ ಹುಡುಗಿನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟವನೇ. ಲೋಫರ್ ನನ್ನ ಮಗ, ಬಿತ್ರಿ ನನ್ನ ಮಗ ಅಂತೇಳ್ಬಿಟ್ಟು ಏನೋ ಬೈಕ್ ಅಂತಾರೆ. ಅದೆಲ್ಲ ಯಾಕೆ ಬೇಕು ನಿನಗೆ? ನೀನು ಹೋಗಿ ಸುಮ್ಮನೆ ಓಡಾಡ್ಕೊಂಬಿಟ್ಟು ಬರ್ರಿ. ಅಷ್ಟರಾಗೆ ಕೆಲಸದಳು ಯಾರನ್ನ ಸಿಕ್ಕರೆ ಹುಡುಕ್ತೀನಿ, ಸರಿನಾ? ಶಾಪಿಂಗ್ ಒಂದು ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ. ಬಂದ್ಮೇಲೆ ಮಾಡೋಣ. ಸರಿ ಆಯಿತು. ಅದು ನಿನ್ನವು ಒಡವೆ ಎಲ್ಲಿಕ್ಕಿದೆಯಾ ಹೇಳು? ಒಡವೆ ಅಲ್ವೇ ನೀನು ಕೊಟ್ಟಿದ್ದಲ್ಲ, ಬ್ಯಾಗಾಗಿ ಇಕ್ಕಿದ್ದೀನಿ. ಯಾಕೆ? ಒಂಥರ ಚಿಕ್ಕ ಚಿಕ್ಕ ಒಡವೆಗಳಿದ್ದಂಗವಲ್ಲ, ಮಾಡ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಒಡವೆನ ಮಾಡ್ಸೋಣ ಮದುವೆಗೆ ಅಂತ ಹೇಳ್ಬಿಟ್ಟು. ಏನ್ ಹೇಳ್ತಿದ್ಯಾ? ನಿಜ ಹೇಳ್ತಾ ಇದೀಯ ನೀನು?
ಹ್ಞೂ ನಿಜನೇ ಹೇಳ್ತಿರೋದು. ಯಾಕೋ ಸಣ್ಣ ಸಣ್ಣ ಒಡವೆ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಒಡವೆನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಾ ಇದ್ದೀನಿ. ತಗೊಬಿಟ್ಟು ಬಂದು ಕೊಡ್ತೀಯಾ? ಅವನ್ನ ಹಾಕ್ಬಿಟ್ಟು ಸೈಜ್ ಎಲ್ಲ ನೋಡ್ಬಿಟ್ಟು ಬ್ಯಾರೆ ಒಡವೆನ ಮಾಡಿಸ್ಬಿಡ್ತೀನಿ ನಿನಗೆ. ಅವು ಚೆನ್ನಾಗಿಲ್ಲ, ಚಿಕ್ಕ ಚಿಕ್ಕದಾಗವೆ. ನಮ್ಮ ಕಡೆ ಎಲ್ಲ 100 ಗ್ರಾಮ್ 200 ಗ್ರಾಮ್ ಒಂದೊಂದು ಸರ ಹಾಕೊಳ್ಳೋದು. ನೀನೆಲ್ಲ 50 ಗ್ರಾಮ್ 100 ಗ್ರಾಮು ಇರಲ್ಲ ನಾವು. ತಗೊಬಿಟ್ಟು ಬಾ ಹೋಗು. ಆಯ್ತು, ತಂದು ಕೊಡ್ತೀನಿ ರೀ. ಹಬ್ಬ ಸದ್ಯ ಬದಿಕಂಡೆ. ಇವಳ ಹತ್ರನೇ ಚೆನ್ನಾಗಿ ಕಿತ್ಕೊಂಡು ನೀಟಾಗೆ ಹೋಗಿ ಮಾರ್ಕೊಬಿಡ್ಬೇಕು. ಕಾಯ್ತಾ ಇದ್ದೀನಿ, ತಗೊಂಡು ಬಾ ಒಡವೆನ. ಸದ್ಯ ನೀನೇ ನನ್ನ ಭಾಗ್ಯಲಕ್ಷ್ಮಿ ಇದ್ದಂಗೆ ಇವಾಗ ಸದ್ಯಕ್ಕೆ. ಎಲ್ಲ ಭಾಗ್ಯಲಕ್ಷ್ಮಿ ಎಲ್ಲ ಲಕ್ಷ್ಮಿನೂ ನೀನೇ ಆಗೋಗ್ಬಿಟ್ಟಿದ್ಯಾ ನನಗೆ. ಬೇಗ ಬೇಗ ತಂದುಕೊಡು, ಮಾರ್ಕೊಂಬಿಟ್ಟು ಹೆಂಗೋ ಜೀವನ ಮಾಡ್ಕೊಂಡು ನಾನು ಹೋಗ್ತೀನಿ. ಅಪ್ಪ ಮದುವೆ ಮಾಡ್ಕೊಂಡ್ರು ಏನು ಲಾಸ್ ಇಲ್ಲ. ಬರ್ಬೇಕಾದ್ರೆ ಇನ್ನೊಂಚೂರು ಏನೋ ಎತ್ಕೊಬಾ ಅಂತ ಹೇಳ್ಬೇಕು ಇವಳಿಗೆ ಬರ್ಬೇಕಾದ್ರೆ. ಇನ್ನೊಂದು ಏನಾದ್ರು ಎತ್ಕೊಬಾ ಅಂದರೆ ಎತ್ಕೊಬತ್ತಾಳತ್ತ. ತಗೊಳ್ಳಿ, ಇವೆ ನಂದು ಸರ, ಹಂಗೆ ಬಳೆ, ವಾಲೆ. ಎಷ್ಟು ಚಿಕ್ಕದಾಗವೆ. ನಮ್ಮ ಕಡೆ ಎಲ್ಲ ಇಂಥ ಚಿಕ್ಕ ಚಿಕ್ಕ ಸರ ಚಿಕ್ಕ ಚಿಕ್ಕ ಬಳೆ ಎಲ್ಲನೂ ಹಾಕೊಳ್ಳಲ್ಲ. ದೊಡ್ಡ ದೊಡ್ಡ ಸರಗಳು ದೊಡ್ಡ ದೊಡ್ಡ ವಾಲಿಗಳೇ ಹಾಕೊಳ್ಳೋದು. ಅಯ್ಯೋ, ನನ್ನ ಹೆಂಡತಿ ಇಷ್ಟು ಚಿಕ್ಕ ಚಿಕ್ಕ ಹಾಕೊಳ್ಳೋದು ನನಗೆ ಇಷ್ಟನೇ ಆಗಲ್ಲ. ಹ್ಞೂ, ನನಗೂ ಇಷ್ಟ ಆಗಲ್ಲ. ನನಗೂ ದೊಡ್ಡವೇನೇ ಇಷ್ಟ. ಆದರೆ ಏನು ಮಾಡೋಣ, ಸುಮ್ಮನೆ ಕೊಡಿಸ್ಬೇಕಲ್ಲ, ಯಾರು ಕೊಡಿಸ್ಲಿಲ್ಲ ನನಗೆ. ಏನೋ ನನ್ನ ಅದೃಷ್ಟಕ್ಕೆ ನೀವು ಸಿಕ್ಕಿದಿರಲ್ಲ, ದೊಡ್ಡ ದೊಡ್ಡ ಒಡವೆನೇ ಮಾಡಿಸ್ಕೊಡಿ ನನಗೆ. ಈಗ ನೀನು ನೋಡ್ತಾ ಇರು, ಹೋಗಿ ತಗೊಂಡೋಗಿ ಮಾಡ್ಸಾಕ್ಬಿಟ್ಟು ಬರ್ತೀನಿ. ನೀವು ಊರಿಗೆ ಹೋಗಿ ಬರ್ರಿ, ಆಮೇಲೆ ನೋಡಿವ್ರು ಅಂತ ನಾನು ಏನು ಮಾಡ್ತೀನಿ ಅಂತ. ಬರ್ಬೇಕಾದ್ರೆ ನಿಮ್ಮ ಮನೆಗೆ ಯಾವನ ಸಣ್ಣ ಪುಟ್ಟ ಒಡವೆ ಇದ್ರೆ ಎತ್ಕೊಬಿಟ್ಟು ಬರ್ತೀಯಾ? ಯಾಕಂದರೆ ನಿಮ್ಮ ಮನೆಗೆ ಇರೋವೆಲ್ಲ ಸಣ್ಣ ಪುಟ್ಟ ಒಡವೆನೇ ಅಲ್ವಾ. ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಾಡ್ಸೋಣ ಎಲ್ಲನೂ ಅಂತ ಹೇಳ್ಬಿಟ್ಟು. ಹ್ಞೂ, ತತ್ತೀನಿ. ನಮ್ಮ ಅಜ್ಜಿದ್ ಕಾಸಿನ ಸರ ಐತೆ, ಎರಡೆಳೆದು. ಒಂದೆಳೆದು ಉಲಕ್ಕಿ ಸರ ಎರಡೆಳೆದೈತೆ. ಎರಡು ತಗೊಬತ್ತೀನಿ. ಸ್ವಲ್ಪ ದೊಡ್ಡ ದೊಡ್ಡದು ಮಾಡಿಸ್ಕೊಡಿ. ಪಾಪ ನಮ್ಮ ಅಜ್ಜಿ ನನ್ನ ಚಿಕ್ಕ ವಯಸ್ಸಿಂದ ಭಾಳ ಸಂದಕ್ಕೆ ನೋಡ್ಕೊಂಡೈತೆ. ಪಾಪ ನಮ್ಮ ಅಜ್ಜಿಗೆ ನಾನು ಇಲ್ಲಿ ಗಂಟ ಏನೂ ಮಾಡಿಲ್ಲ. ಕಾಸಿನ ಸರ ಉಲಕ್ಕಿ ಸರ ಎರಡನೇ ನಮ್ಮ ಅಪ್ಪ ಮಾಡಿಸ್ಕೊಟ್ಟಿರೋದಂತೆ ನಮ್ಮ ಅಜ್ಜಿಗೆ. ಅಷ್ಟು ಬಿಟ್ರೆ ಪಾಪ ನಮ್ಮ ಅಜ್ಜಿಗೆ ಏನೂ ಇಲ್ಲ. ನನಗೆ ಅಂತ ಎತ್ತಿಕಿತ್ತು ನಮ್ಮ ಅಜ್ಜಿ. ನೀವು ಸಿಕ್ಕಿರೋದು ನನ್ನ ಪುಣ್ಯ ಅಲ್ವಾ? ಎರಡೆಳೆ ಉಲಕ್ಕಿ ಸರನ 3 ಎಳೆ ಉಲಕ್ಕಿ ಸರ ಮಾಡಿಸ್ಕೊಟ್ಬಿಡಿ, ಅದನ್ನ ಹಾಕ್ಬಿಟ್ಟು. 3 ಎಳೆ ಯಾಕೆ, 5 ಎಳೆ ಮಾಡಿಸ್ಕೊಡ್ತೀನಿ, ಸುಮ್ಮನಿರು. ನಿಜ ಹೇಳ್ತಿದ್ರಾ? ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ತಾತ, ಇದಾಗ ಇನ್ನೂ ಬರ್ಬೇಕಾದ್ರೆ ತಗೊಬಿಟ್ಟು ಬಾ. ಆಯ್ತು ಹೇಳಿ, ತಗೊಂಡು ಬರ್ತೀನಿ. ನೋಡಿ, ಬಳೆ 4 ಬಳೆ, ದೊಡ್ಡ ಸರ, ಆಮೇಲೆ 4 ಬಳೆ ಎಲ್ಲ ಮಾಡಿಸ್ಕೊಬಿಟ್ಟು ಬರ್ರಿ. ವಾಲೆ ಒಂದು 4-5 ಜೊತೆ ವಾಲೆ ತಗೊಬಿಟ್ಟು ಬರ್ರಿ. ಅಲ್ಲ, ನಾನು ಕರ್ಕೊಂಡು ಹೋಗಿದ್ದೆ ಡಿಸೈನ್ ನಾನೇ ಸೆಲೆಕ್ಷನ್ ಮಾಡ್ತಿದ್ದೆ. ನೋಡುವ, ನೀನು ಸೆಲೆಕ್ಷನ್ ಮಾಡಿಬಿಟ್ರೆ ಸರ್ಪ್ರೈಸ್ ಕೊಡೋದು ಯಾರು ಹೇಳು? ಸರ್ಪ್ರೈಸ್ ಅಂತ ತಂದು ಕೊಡ್ಬೇಕಲ್ವಾ? ಅದಕ್ಕೇನೆ. ಸರಿನಾ? ನೀವು ಹೋಗ್ಬಿಟ್ಟು ಬರ್ರಿ. ಬಸ್ ಚಾರ್ಜ್ಗೆ ನಿನ್ನ ಹತ್ರನೇ ಕಾಸು ಐತಲ್ಲ, ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ರಿ. ಅಲ್ಲಿ ತನಕ ಮನೆ ಕಡೆ ನೋಡ್ಕೋಬೇಕಲ್ಲ ನಾನು. ಆಫೀಸು, ಬಿಸ್ನೆಸ್ಸು, ಲಾಸು ನಂದೆಲ್ಲ ಜಾಸ್ತಿ ಐತೆ, ಅದಕ್ಕೆ ಬರೋಕ್ಕಾಗಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಕಾರಾಗಿ ಬಂದು ಕರ್ಕೊಂಡು ಹೋಗ್ತೀನಿ ನಿನ್ನ. ಸರಿನಾ? ಹೊಸ ಕಾರು, ಇನ್ನು 3-4 ದಿನಕ್ಕೆ ಹೊಸ ಕಾರ್ ತಂದು ನೀನು ಅದ್ರ ಕೂರಿಸ್ಕೊಂಡು ಬರಲಿಲ್ಲ ಅಂದರೆ ಕೇಳು. ಯವ್ವಿ ನಿಜನೇ. ಆಯ್ತು ತಗೊಳ್ಳಿ, ಆಯ್ತು. ನೀವು ಇಷ್ಟೆಲ್ಲ ಭರವಸೆ ಕೊಟ್ಟ ಮೇಲೆ ನಾವು ಹೋಗ್ದಿದಂಗಿತೀವಿ. ನಾವು ನಮ್ಮ ಅಜ್ಜಿ ಇಬ್ರು ಹೋಗ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಬಿಟ್ಟು ಸರನ್ ಬಂದ್ಬಿಡ್ತೀವಿ. ನೀವು ಕಾರಾಗೆ ಬಂದು ಕರ್ಕೊಂಡೋಗಿ. ಊರಾಗೆ ಎಲ್ರಿಗೂ ಹೇಳ್ತೀನಿ ನಾನಂತೂ. ಕಾರಾಗೆ ನೀವು ಬಂದು ಕರ್ಕೊಂಡು ಹೋಯ್ತಾನೆ ಅಂತ ಹೇಳ್ಬಿಟ್ಟು. ಸರಿನೇ? ಊರಾಗೆಲ್ಲ ಮದುವೆ ಆಗೈತೆ ಅಂತ ಹೇಳ್ತೀನಿ, ನೀವು ಹಂಗೇನೆ ಮದುವೆ ಆಗೈತೆ ಅಂತ ಹೇಳ್ಬಿಡಿ. ಸುಮ್ಮನೆ ಸಂದಕ್ಕಿರಕ್ಕಿಲ್ಲ ಅಲ್ವಾ? ಮದುವೆ ಆಗಿಲ್ಲ ಅಂದರೆ ಜನ ಆಡ್ಕೊಂಡು ಹೋಗ್ಬಿಟ್ಟರು. ಸರಿ ಆಯ್ತಕ್ಕ. ಆಯಿತು, ನೀನು ಹೋಗು. ನಾನು ಬಂದು ಕರ್ಕೊಬರ್ತೀನಿ. ಆಯ್ತು ರೀ. ಅಜ್ಜಿ, ಬೇಗ ರೆಡಿ ಆಗಜ್ಜಿ. ಈಗ ಹೋಗ್ಬೇಕಾದ್ರೆ ಬಸ್ಸಾಗಷ್ಟೇ ಹೋಗ್ಬೋದು. ಬರ್ಬೇಕಾದ್ರೆ ಚುಯ್ ಅಂತ ಕಾರಾಗಿ ಬರ್ತಿರೋದೇನೆ ಕೆಲಸ. ಬೇಗ ರೆಡಿಯಾಗಿ ನೀನು ಗಂಟೆ ಮಾಡ್ಬಿಡ. ನೀನು ಈಗಲೇ ಹೇಳಿದ್ದೀನಿ. ಯಪ್ಪ ದೇವ್ರೆ, ಈ ಒಡವೆ ಮಾರಿದ್ರೆ ಎಷ್ಟು ದುಡ್ಡು ಸಿಗ್ಬೋದು ನನಗೆ? ಅಂದಾಜು ಏನಿಲ್ಲ ಅಂದರೂ ಒಂದು 200 ಗ್ರಾಮ್ ಇರಲ್ಲ, ಒಂದು 150 ಗ್ರಾಮನ ಐತೆ ಒಡವೆ. ಬಳೆ ಪರವಾಗಿಲ್ಲ, ಚೆನ್ನಾಗಿ ದಪ್ಪನಾಗಿ ಅವೇ. ಇವನ್ನ ಹೆಂಗೋ ಮಾರಿಬಿಟ್ರೆ ಸ್ವಲ್ಪ ದುಡ್ಡು ಬರುತ್ತೆ. 2 ದಿನ ಕೊಡೋರು ಕೊಟ್ಬಿಟ್ಟು ಮಜಾ ಉಡಾಯಿಸ್ಕೊಂಡಿದ್ಬಿಟ್ರೆ ಸಾಕು. ಆಮೇಲೆ ಇನ್ನೇನು ಬೇಕು ಹೇಳು? ಕಾರಂತೆ ಕಾರು, ಓಡಾಡಕ್ಕೆ ಬೈಕೇ ಇಲ್ಲ ನನ್ನ ಹತ್ರ. ಕಾರಾಗಿ ಬೇರೆ ಬಂದು ಕರ್ಕೊಂಡು ಹೋಗ್ತಾರೆ ಹೇಳಿ ಇವಳನ್ನ. ಯಪ್ಪ ದೇವ್ರೆ, ಸದ್ಯ ಈ ಒಡವೆಗೋಸ್ಕರನೇ ಇಷ್ಟು ದಿನ ಕಾಯ್ತಾ ಇದ್ದೆ. ಮನೆ ಕೆಲಸದವರು ಸಿಕ್ಕಿದ್ರು, ಒಡವೆನೂ ಸಿಕ್ತು, ದುಡ್ಡು ಸಿಕ್ತೈತಿ ಇವಾಗ ನನಗೆ. ಇನ್ನೇನು ಬೇಕು? ಸಂತೋಷ, ಓಹೋ ಸಂಗೀತ. ಅಜಯ್, ಸಣ್ಣ ರೆಡಿಯಾಗಿ ಹೋಗನಿ. ಸಣ್ಣ ಈ ಪಟ್ಟಿ ನೀನು